ಇದು ಕತೆ ಕಾದಂಬರಿ ಅಲ್ಲ. ತಾವು ದಯಮಾಡಿ ತಾವು ಯೋಚನೆ ಮಾಡಬೇಕು. ಯಾಕಂದ್ರೆ ಇನ್ನೂ ಜನಗಳಿಗೆ ಅರಿವು ಯಾರು ಮೂಡಿಸಿಲ್ಲ. ಬಾಬಾ ಸಾಹೇಬರು 4 ಮಕ್ಕಳನ್ನ ಕಳ್ಕೊಂತಾರೆ. ಒಂದು ಮಗುಕ್ಕ ಅವರು ಇನ್ನೇನು ಇವತ್ತು ರಾತ್ರಿ ಆ ಮಗುನ ಕಳ್ಕೊಳ್ಳೋ ಟೈಮಲ್ಲಿ ಬಾಬಾ ಸಾಹೇಬ್ರಿಗೆ ಒಂದು ಪತ್ರ ಬರೀತಾರೆ. ಮೊದಲೇ ಈ ರೀತಿ ನಿಮ್ಮ ಮಗ ತೀರ್ಕೊಂಡಿದ್ದಾರೆ ಅಂತೇಳಿ ಟೆಲಿಗ್ರಾಮ್ ಮುಖಾಂತರ ಕಳಿಸ್ತಾರೆ. ಆಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಕೋರ್ಟ್ ಹಾಲಲ್ಲಿ ವಾದ ಮಾಡ್ತಾ ಇರ್ತಾರೆ. ಎಲ್ಲಿ? ಒಂದು ಕೋರ್ಟ್ ಹಾಲಲ್ಲಿ ವಾದ ಮಾಡ್ತಾ ಇರ್ತಾರೆ. ಆ ಚೀಟಿನ ನೋಡಿದ ತಕ್ಷಣ ಬಾಬಾ ಸಾಹೇಬರು ಎತ್ತಿ ಪಾಕೆಟ್ ಅಲ್ಲಿ ಇಟ್ಕೊಂತಾರೆ. ಆದ್ರೆ ಆ ಜಡ್ಜ್ ಕೇಳ್ತಾರೆ, ಅಂಬೇಡ್ಕರ್ ಅವರೇ ನಿಮ್ಗೇನೋ ಒಂದು ಪತ್ರ ಬಂದಿದೆಯಲ್ಲ ಅದು ಏನೋ ಹೇಳ್ರಿ ಅಂತ ಹೇಳಿದ್ರೆ ಬಾಬಾ ಸಾಹೇಬರು ಒಂದು ಮಾತಾಡ್ತಾರೆ, ನನ್ನ ಮಗ ತೀರ್ಕೊಂಡಿದ್ದಾನೆ ಸ್ವಾಮಿ ಅಂತ ಹೇಳ್ತಾನೆ. ಆಗ ಆ ಜಡ್ಜ್ ಹೇಳ್ತಾರಂತೆ, ನೀವು ದಯಮಾಡಿ ನೀವು ಹೋಗಿ ಏನೋ ನೀವು ಹೋಗಿ ನೀವು ಅಂತ ಹೇಳಿದಾಗ ಬಾಬಾ ಸಾಹೇಬರು ಒಂದೇ ಮಾತು ಹೇಳ್ತಾರೆ, ನಾವ್ ಯಾರಾದ್ರೂ ಇದ್ರೆ ಆ ಸ್ಥಾನದಲ್ಲಿ ಇದ್ರೆ ನಾವು ಇರ್ತಾ ಇದ್ರಾ ಕರೆಕ್ಟಾಗಿ ಹೇಳ್ಬೇಕು, ಇರಲ್ಲ. ಆದ್ರೆ ಬಾಬಾ ಸಾಹೇಬರು ಒಂದು ಮಾತು ಹೇಳ್ತಾರೆ, ನನ್ನ ಒಂದು ಮಗ ಹೋದ ಅಂತೇಳಿ ನಾನೇನಾದ್ರೂ ಅಲ್ಲಿ ಹೋದ್ರೆ ನನ್ನನ್ನು ನಂಬ್ಕೊಂಡಿರ್ತಕ್ಕಂಥ ಕೋಟ್ಯಾಂತರ ಮಕ್ಕಳನ್ನು ನಾನು ಬೀದಿ ಪಾಲ್ ಮಾಡ್ತೀನಿ. ನನಗೆ ಈ ಮಕ್ಕಳೇ ಭಾರತ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ SC/ST ಸಮುದಾಯದಲ್ಲ ಎಲ್ಲ ಜಾತಿ ವರ್ಗದ ಅವ್ರಿಗೆ ಯಾರು ವಿರೋಧ ಮಾಡಿದ್ರು ಅವರು ಕೂಡ ನನ್ನ ಜನ ಅಂತ ಹೇಳಿದ್ರು. ಬಾಬಾ ಸಾಹೇಬರು ಬರೀ SC/ST ಸಮುದಾಯದ ನಾಯಕರಲ್ಲ. ಇವತ್ತು ಬೇರೆ ಪ್ರಪಂಚದಲ್ಲಿ ಬೇರೆ ರಾಷ್ಟ್ರಗಳಲ್ಲಿ ಅವ್ರನ್ನ ಕೊಂಡಾಡ್ತಾ ಇದ್ದಾರೆ. ಬಾಬಾ ಸಾಹೇಬ್ರನ್ನ ಕಳ್ಕೊಂಡಾಗ 133 ರಾಷ್ಟ್ರದ ಧ್ವಜ ಇದೆಯಲ್ಲ, ಧ್ವಜ ಅಂದ್ರೆ ಫ್ಲಾಗ್ಸ್, ನಮ್ಮ ಇಂಡಿಯಾ ಫ್ಲಾಗ್ ಇದೆಯಲ್ಲ, ಆ ರೀತಿ ಅವರವರ ದೇಶದ ಆ ಧ್ವಜವನ್ನು ಕೆಳಗೆ ಇಳಿಸಿ ಅವರಿಗೆ ಗೌರವ ಕೊಟ್ಟಂತ ಜಗತ್ತಲ್ಲಿ ಯಾರಿಗಾದ್ರೂ ಇದ್ರೆ ಅದು ನಮ್ಮ ಪರಮ ಪೂಜ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಮಾತ್ರನೇ, ಇನ್ಯಾರಿಗೂ ಕೊಟ್ಟಿಲ್ಲ. ನಾವು ಮಾತಾಡಬಾರ್ದಾಗಿತ್ತು. ನಾವು ಮಾತಾಡಿದ್ರೆ ನಾವು ಎಲ್ಲಾದ್ರೂ ನಮ್ಮ ಎಂಜಿಲ್ ಕೂಡ ಕೆಳಗೆ ಬೀಳಬಾರ್ದು. ಮಡಕೆ ಕಟ್ತಾ ಇದ್ರು, ಹಿಂದೆ ಪರ್ಕೆ ಕಟ್ತಾ ಇದ್ರು. ನಾವು ನಡೀತಾ ಇರೋ ಜಾಗದಲ್ಲಿ ಬೇರೆಯವ್ರು ಬರಬಾರ್ದು. ಮೇಲ್ವರ್ಗದವರು ಅಂದ್ರೆ ಬ್ರಾಹ್ಮಣರು ಬರಬಾರ್ದು, ನೀವು ನಡಿಬಾರ್ದು. ಆ ರೀತಿ ಪರಿಸ್ಥಿತಿನಲ್ಲಿತ್ತು. ಅಂತ ಪರಿಸ್ಥಿತಿನಲ್ಲಿ ಕೂಡ ನಮ್ಗೆ ಯಾರು ಅವಾಗ ಹಕ್ಕು ಕೊಟ್ಟಿಲ್ಲ. ನಾವು ಓಡಾಡ್ಲಿಕ್ಕೆ ಕೂಡ ನಮ್ಗೆ ಅವಕಾಶ ಇಲ್ಲ. ಇದನ್ನೆಲ್ಲ ಬಾಬಾ ಸಾಹೇಬರು ಅರ್ಥ ಮಾಡ್ಕೊಳ್ರಿ. ಇವತ್ತು ನನ್ನ ಮಗ ಒಂದು ಡಿಗ್ರಿ ಮಾಡಿದ್ರೆ ಅಪ್ಪ 50,000ದಿಂದ 1 ಲಕ್ಷ ರೂಪಾಯಿ ಪೇಮೆಂಟ್ ಬಂದ್ರೆ ಸಾಕು, ನಮ್ಮ ಜೀವನ ನಾವು ಬದುಕೊಂಡು ಮಾಡ್ಕೊಳ್ರಿ. ಇಡೀ ಜಗತ್ತಲ್ಲೇ ಅತಿ ಹೆಚ್ಚು ಓದಿರ್ತಕ್ಕಂಥ ಯಾವ್ದಾದ್ರು ಇದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಒಬ್ರೆ. ಅವ್ರಿಗೆ ಯಾವ ರೀತಿ ನಿಮ್ಗೆ ಇಷ್ಟು ಸಂಬಳ ಕೊಡ್ತೀವಿ ನೀವು ಬಂದ್ಬಿಡ್ರಿ. ಎಷ್ಟೋ ಬೇರೆ ದೇಶದವ್ರು ಬಾಬಾ ಸಾಹೇಬ್ರನ್ನ ಕರೆದಿದ್ದಾರೆ. ಆದ್ರೆ ನಾನು ನನ್ನ ದೇಶಕ್ಕೆ ನಾನು ಮೋಸ ಮಾಡೋದಿಲ್ಲ. ನನಗೆ ದುಡ್ಡಿನ ಅವಶ್ಯಕತೆ ಬೇಡ. ನಾನು ನನ್ನ ಜನಾಂಗದವ್ರನ್ನ ಕೆಳಗೆ ಬಿದ್ದಿರೋರ್ನ ಮೇಲೆ ಎತ್ತಬೇಕು ಅಂತೇಳಿ ಬಾಬಾ ಸಾಹೇಬರು ಅವ್ರಿಗೆ ದುಡ್ಡು ಅವಶ್ಯಕತೆ ಕೂಡ ಇದ್ದಿಲ್ಲ. ಅದ್ರ ದುಡ್ಡು ಅವಶ್ಯಕತೆ ಅಂದ್ರೆ ದುಡ್ಡು ಅವ್ರಿಗೆ ಯಾವ ತರ ಅವಶ್ಯಕತೆ ಅಂದ್ರೆ ಒಂದು ಮೊದಲು ಅರ್ಥ ಮಾಡ್ಕೊಬೇಕು. ಇವತ್ತು ನಾವು ನಮ್ಗೆ ಓಟ್ ಈಗ ಏನು ಬೇಡ. ನಮ್ಮ ವಿಜಯನಗರದಲ್ಲಿ ಯಾರೋ ಒಬ್ಬ ನನ್ನ ಹತ್ರನೇ ಬಂದೆ, ಸರ್ ಮೊನ್ನೆ ಓಟ್ ಹಾಕ್ತೆ ಸರ್ ಹಾಗೀಗ ಅಂತ ಹೇಳ್ದ. ಯಾರು ಸರ್ ಓಟ್ ಕೊಟ್ಟಿದ್ದಂದ್ರೆ ಗಾಂಧೀಜಿ ಓಟ್ ಕೊಟ್ಟಿದ್ದು ಅಂತ. ನೋಡ್ರಿ, ಅವತ್ತು ಅಷ್ಟೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೇಲೆ ಚಾಡಿ ಹೇಳೋದೇ ಅವ್ರ ಕೆಲಸ ಆಗಿತ್ತು. ಬಾಬಾ ಸಾಹೇಬರು ಅವತ್ತಿಂದ ಅವ್ರ ಸಾಯೋವರೆಗೂ ಕೋರ್ಟು ಶೂಟ್ ಆಗೇ ಇದ್ರು. ಕೋರ್ಟು ಶೂಟ್ ಯಾವ ತರ ಇತ್ತಂದ್ರೆ ನೋಡಿ, ಅವ್ರಿಗೆ ಬಾಬಾ ಸಾಹೇಬರು ಯಾವ್ದಾದ್ರು ಒಂದು ಕಚೇರಿಗೆ ಹೋಗ್ಲಿ, ಯಾವ್ದಾದ್ರು ಒಂದು ಎಲ್ಲೇ ಹೋದ್ರು ಆ ಕೋರ್ಟು ಶೂಟ್. ಗಾಂಧೀಜಿಯವರು ಒಂದು ಮಾತು ಹೇಳ್ತಾ ಇದ್ರು ಜನಗಳಿಗೆ, ನೋಡ್ರಪ್ಪ ನೀವೆಲ್ಲ ಹಿಂಗೆ ಬೀದಿನಲ್ಲಿ ಕುತ್ಕೊಂಡಿದ್ದೀರಾ, ನೀವೆಲ್ಲ ಇಲ್ಲಿ ನಿಮ್ಗೆ ಬಟ್ಟೆಗಳಿಲ್ಲ, ನಿಮ್ಮನ್ನೆಲ್ಲ ನೋಡಿ ಹಿಂಗೆ ಕೆಳಗೆ ಕುಳಿಸಿ ಆತನ ನೋಡಿದ್ರೆ ಫೋಟೋ ಶೂಟ್ ಹಾಕ್ಕೊಂಡು ಒಳಗೋಗ್ತಿದ್ದಾರೆ ಅಂತೇಳಿ ಈ ಗಾಂಧೀಜಿ ಬಂದು ಅಂಬೇಡ್ಕರ್ ಮೇಲೆ ಚಾಡಿ ಹೇಳ್ತಾರೆ. ಯಾರ ಹತ್ರ? ಜನಗಳ ಹತ್ರ. ಆಗ ನಿಮಗೆ ಯಾರು ಒಳ್ಳೆಯವರು ಕೆಟ್ಟವರು ಇದರಲ್ಲಿ ಹೇಳ್ರಿ. ಈಗ ಅಂಬೇಡ್ಕರ್ ಒಂದು ರೀತಿಯಲ್ಲಿ ಈಗ ನಾನು ಫೋಟೋ ಶೂಟ್ ಹಾಕ್ಕೊಂಡು ನಾನು ನಡ್ಕೊಂಡು ಹೋಗ್ತೀನಿ, ನಿಮ್ಮ ಪರವಾಗಿ ಗೋಪಾಲಣ್ಣ ಏನು ಮಾಡ್ತಾರೆ,
ಇಲ್ಲೇ ಅವರು ಶೆಡ್ ಬಿಚ್ಚಿ ನಿಮ್ಗೋಸ್ಕರ ನಾನು ಹೋರಾಟ ಮಾಡ್ತೀನಿ ಅಂತ ಕುತ್ಕೊಂತಾರೆ. ನಿಮ್ಮ ಹತ್ರ ಗೋಪಾಲಣ್ಣ ಹೇಳ್ತಾರೆ, ನೀವು ಯಾರು ಒಳ್ಳೆಯವರು ಅಂತೀರಾ? ಮಿನಿಸ್ಟರ್ ಆಗಿರ್ಬೋದು, ಯಾವುದೇ CM ಪ್ರಧಾನಮಂತ್ರಿ ಕೂಡ ನಿಮ್ಮ ಮನೆ ಬಳಿ ಬರ್ತಾರೆ ಅಂತ ಹೇಳಿದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಭಿಕ್ಷೆ. ಇವತ್ತು ನಿಮ್ಮನ್ನ ರಾಜರ ರೀತಿ ನೀವು ಎಲ್ಲೋ ಕೆಲಸ ಮಾಡ್ತೀವಿ, ಇವತ್ತು ಕೂಲಿ ಕೆಲ್ಸಕ್ಕೆ ಹೋಗ್ತೀರಾ, 500 ರೂಪಾಯಿ 1000 ರೂಪಾಯಿ ದುಡಿತೀರಾ. ಆದ್ರೆ ನಿಮ್ಮ ಮನೆಯ ಬಳಿ ಒಂದು ಪ್ರಧಾನಮಂತ್ರಿ ನಿಮ್ಮ ಮನೆ ಗಂಟ ಬರ್ತಾರಂದ್ರೆ ಅದು ಯಾವ ದೇವರು ದಿಂಡ್ರು ಕೊಟ್ಟಿಲ್ಲ, ಅದು ಕೊಟ್ಟಿರೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಅದರಲ್ಲಿ ವಿಶೇಷವಾಗಿ ಏನಪ್ಪಾ ಅಂದ್ರೆ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂದ್ರೆ ಎಲ್ಲರಿಗೂ ಗೊತ್ತು. ನಿಮ್ಗೆ ಗೊತ್ತಿಲ್ವೋ? ಆದ್ರೆ ತಾಯಿ ರಮಾಬಾಯಿ ಯಾರಾದ್ರೂ ಗೊತ್ತಾ? ರಮಾಬಾಯಿ ಅಂತ ಯಾರಿಗಾದ್ರೂ ಗೊತ್ತಾ ಹೆಸರು? ಗೊತ್ತಾ? ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ರೀತಿ ಜಗತ್ತಿನಾದ್ಯಂತ ಬರೀ ಭಾರತ ದೇಶದಲ್ಲ, ಈ ಜಗತ್ತಲ್ಲೇ ಏಕೈಕ ವ್ಯಕ್ತಿ. ಇಡೀ ಜಗತ್ತಂದ್ರೆ ಪ್ರಪಂಚ, ಈ ಭೂಮಂಡಲ ಇದೆಯಲ್ಲ, ಆ ಭೂಮಂಡಲದಲ್ಲಿ ಯಾರಾದ್ರೂ ಅತಿ ಹೆಚ್ಚು ಓದಿರ್ತಕ್ಕಂಥ ವ್ಯಕ್ತಿ ಯಾರಾದ್ರೂ ಇದ್ರೆ ಅದು ಪರಮ ಪೂಜ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾತ್ರ. ಆದ್ರೆ ನಾವಿವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ನಾವು ಬರೀ ಒಬ್ಬ ಜಾತಿಗೆ ಸೀಮಿತ ಪಡಿಸಿದ್ದೀರಿ. ಅಂಬೇಡ್ಕರ್ ಅಂದ್ರೆ ಬರೀ ದಲಿತ ಸಮುದಾಯದ ನಾಯಕರು, ಅವರು SC ST ಸಮುದಾಯದ ನಾಯಕರು ಅಂತ ಹೇಳಿ ನಾವು ಅವ್ರನ್ನ ಎಲ್ಲಿ ಊರಿನ ಮಧ್ಯದಲ್ಲಿ ಕೂಡ ಇಡ್ತಾ ಇಲ್ಲ. ಬಾಬಾ ಸಾಹೇಬ್ರನ್ನ ಅವರು ಒಂದು ಕಾಲೋನಿಗಳಲ್ಲಿ ಎಲ್ಲೋ ಒಂದು ಊರಿನ ಆಚೆ ಅಲ್ಲಿಟ್ಟು ನಾವು ಅವ್ರನ್ನ ಸ್ಮರಿಸ್ತಾ ಇಲ್ಲ. ನಾವು ಮೊದಲು ನಾವು ಅಂಬೇಡ್ಕರ್ ಅಂದ್ರೆ ಯಾರು, ಅಂಬೇಡ್ಕರ್ ನಮಗಾಗಿ ಏನ್ ಕೊಟ್ರು, ಅಂಬೇಡ್ಕರ್ ಅಂದ್ರೆ ಯಾರು, ಅವ್ರೇನಾದ್ರು ನಮ್ಗೆ ಊಟ ಹಾಕಿದ್ರ? ಅವ್ರೇನೋ ಬಿಡಪ್ಪ, ಅವ್ರೇನೋ ಸಂವಿಧಾನ ಕೊಟ್ರು. ಸಂವಿಧಾನ ಯಾರು ಕೊಟ್ರು ಅಂತಾನು ಇನ್ನೂ ಜನಗಳಿಗೆ ಗೊತ್ತಿಲ್ಲ. ನಮ್ಗೆ ಓಟ್ ಯಾವ ರೀತಿ ಬಂತು ಅಂತಾನು ಇನ್ನೂ ಗೊತ್ತಿಲ್ಲ. ಪ್ರಾಬ್ಲಮ್ ಆಫ್ ರುಪೀಸ್, ಹಂಗಂದ್ರೆ ದುಡ್ಡಿನ ಅವಶ್ಯಕತೆ ಇತ್ತಲ್ಲ. ಪ್ರಾಬ್ಲಮ್ ಅಂದ್ರೆ ಏನು? ಪ್ರಾಬ್ಲಮ್ ಅಂದ್ರೆ ಏನ್ ಗೊತ್ತಾ? ಕಷ್ಟ. ಆ ಕಷ್ಟದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆ ಓಟು ಪ್ರಿಂಟ್ ಆಗ್ತದಲ್ಲ, ಆ ಮಿಷಿನ್ ತಯಾರಿ ಮಾಡಿದ್ದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕಾನ್ಸ್ಟಿಟ್ಯೂಷನ್, ಸಂವಿಧಾನ ಇದ್ದಿಲ್ಲ ಅಂದ್ರೆ ಇದ್ರೆ ನಾವು ಹೆಣ್ಣು ಮಕ್ಕಳು ಈ ರೀತಿ ಬಂದು ಕುತ್ಕೊಳಕ್ಕಾಗ್ತಾಳೆ. ಮತ್ತೆ ನೀವು ಕೆಲ್ಸಕ್ಕೆ ಹೋಗ್ಬೇಕು, ಒಂದು ಪ್ಯಾಕೆಟ್ ಬಿರಿಯಾನಿ, ಒಂದು ಬಾಟಲ್ ಸಾರಾಯಿ, ಒಂದು ಮೂಗಿನೊತ್ತು, ಒಂದು ಸೀರೆ, ಒಂದು ಜಾಕೆಟ್ ಪೀಸ್ಗೋಸ್ಕರ ಮತದಾನವನ್ನ ಮಾಡ್ಕೊಳ್ಬಾರ್ದು. ಇದನ್ನ ನಾವು ಅರ್ಥ ಮಾಡ್ಕೊಬೇಕು. ಯಾಕ್ರಿ ಕೊಡ್ಬೇಕು ನಾವು 500,000 ರೂಪಾಯಿಗೆ? ಯಾಕೆ ಕೊಡ್ಬೇಕು ನಮ್ಮ ಮತದಾನ? ನಾವು 500,000ಗೆ ನಮ್ಗೆ ಬೇಡ ದುಡ್ಡು, ನಮ್ಗೆ ಅಭಿವೃದ್ಧಿ ಮಾಡ್ರಿ. ಇವಾಗ ನೀವು 500,000 ತಗೊಂಡು ನಾಳೆ ದಿನ ನಮ್ಗೆ ಮೋರಿ ಮಾಡ್ಕೊಡ್ರಿ, ನೀವು ರೋಡ್ ಹಾಕ್ರಿ ಅಂತ ಹೇಳಿದ್ರೆ ಅವ್ರೇನಂತಾರೆ? ನೀವು ಅವತ್ತು ಓಟ್ ಹಾಕುವಾಗ ದುಡ್ಡು ತಗೊಂಡು ಇವಾಗ ನಮ್ಮ ಬಂದ್ ಕೇಳ್ತೀವಿ ಅಂತ ಕೇಳ್ತಾರೆ ಅಲ್ವಾ? ಕೇಳಿ. ಅದಕ್ಕೆ ನಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕೆ, ನಮ್ಮ ಮಕ್ಕಳ ಅಭಿವೃದ್ಧಿಗೆ, ನಮ್ಮ ಜಾಗದಲ್ಲಿ ನಮ್ಮ ಸುತ್ತಮುತ್ತ ಅಭಿವೃದ್ಧಿಗೆ ಒಳ್ಳೆ ನಾಯಕನನ್ನಾಗಿ ಆಯ್ಕೆ ಮಾಡಬೇಕು. ಅದು ನಮಗೆ ಒಂದು ಉತ್ತಮ. ಈಗ ಶಾಲೆ ಅಂಬೇಡ್ಕರ್ ನಗರ SN ಕೃಷ್ಣ ವಾರ್ಡ್ ಇವತ್ತಿನ ದಿವಸ ಈ ವಾರ್ಡಲ್ಲಿ ಮತದಾನದ ಅರಿವು ಕಾರ್ಯಕ್ರಮವನ್ನು ನಮ್ಮ ಭೀಮ್ ಪ್ರಜಾ ಸಂಘಟನೆ ವತಿಯಿಂದ ಆಯೋಜಿಸಿದ್ದು, ಇವತ್ತಿನ ದಿವಸ ಏನು ಈ ಮತದಾನದ ಅರಿವು ಈ ಜನರಿಗೆ ಪ್ರತಿಯೊಬ್ಬರಿಗೂ ತಿಳಿಬೇಕು ಅಂದ್ಬಿಟ್ಟು ಈ ಒಂದು ಕಾರ್ಯಕ್ರಮವನ್ನು ಮಾಡಿದ್ದೀವಿ. ಈ ಕಾರ್ಯಕ್ರಮಕ್ಕೆ ನಮ್ಮ ಗ್ರಾಮದ ಹಿರಿಯರು, ಗೋಪಾಲಣ್ಣವರು ಹಾಗೂ ನಮ್ಮ ಗ್ರಾಮದ ಹಿರಿಯರು ಮುಖಂಡರಾದಂತಹ ಮಹಮೂದಯ್ಯ ಸರ್ ಹಾಗೂ ನಮ್ಮ ಭೀಮ್ ಪ್ರಜಾ ಸಂಘಟನೆಯ ರಾಜ್ಯಾಧ್ಯಕ್ಷರಾದಂತಹ ಮುರುಗೇಶ್ವರವರು ಬಂದಿರುವ ಇಲ್ಲಿ ಇವತ್ತಿನ ದಿವಸ ನೀವೇ ನೋಡ್ತಾ ಇರ್ಬೋದು, ಸುಮಾರು 100 ಜನ ಸೇರಿದ್ದಾರೆ. ಇವತ್ತಿನ ದಿವಸ ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದು ಎಲ್ಲ ಮಾಡಿ ಇವತ್ತಿನ ದಿವಸ ಜನಗಳಿಗೆ ಮತದಾನದ ಅರಿವನ್ನು ನಮ್ಮ ಮುರುಗೇಶ್ವರವರು ನೀಡಿದ್ದಾರೆ. ಇವತ್ತಿನ ದಿವಸ ಇದೇ ಕಾರ್ಯಕ್ರಮ ಇತ್ತು. ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಿದ್ದೇವೆ. ಥ್ಯಾಂಕ್ ಯು. ಮುಂದಿನ ದಿನಗಳಲ್ಲಿ ನಾನು SN ಕೃಷ್ಣ ವಾರ್ಡಿನ ಕಂಟೆಸ್ಟ್ ಮಾಡಬೇಕು ಅಂತ ಸುಮಾರು ಜನ ಹೇಳ್ತಾ ಇದ್ದಾರೆ. ಹಾಗೂ ನನ್ನ ಮಿತ್ರರು ಹಾಗೂ ನಮ್ಮ ಗ್ರಾಮದ ಹಿರಿಯರು ಮುಖಂಡರು ಸುಮಾರು ಜನ ಇಲ್ಲ, ಮಾಡ್ತಕ್ಕಂಥ ಸಮಾಜ ಸೇವೆ ಇನ್ನೂ ಮುಂದುವರೆದು ಇನ್ನೂ ಅದನ್ನು ಜನಗಳಿಗೆ ತಲುಪೋ ರೀತಿಯಲ್ಲಿ ನೀವು ಇದು ಮಾಡಿ ಅಂತ ಹೇಳಿದ್ದಕ್ಕೆ ಅವರ ಒಂದು ಪ್ರೋತ್ಸಾಹದ ಮೇರೆಗೆ ನಾನು ಸತಿ SN ಕೃಷ್ಣ ವಾರ್ಡ್ಗೆ
ಕಂಟೆಸ್ಟ್ ಮಾಡಬೇಕು ಅಂತ ಒಂದು ನಿರ್ಧಾರ ಮಾಡಿದ್ದೀನಿ. ಸರಿ, ಪಕ್ಷ ಅದು ಮುಂದಿನ ದಿನಗಳಲ್ಲಿ ಹೇಳ್ತೀನಿ. ಅದು ಇವತ್ತಿನ ಸಂದರ್ಭದಲ್ಲಿ ಬೇಡ, ಹೇಳ್ತೀನಿ. ಈ ಕಡೆ ನೋಡ್ರಿ ಸರ್ ಅಣ್ಣ, ನೀವು ಯಾಕಂಡ್ ನೋಡ್ರಿ ಅಲ್ಲ ಹಂಗೆ ಹತ್ರ ಬರ ಇಲ್ಲ ಅಲ್ಲ ಸಮಾಜವಾದಿ ಜಾತ್ಯತೀತ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಮತ್ತು ರಾಜಕೀಯ ನ್ಯಾಯವನ್ನು ವಿಚಾರ ಮತ್ತು ಉಪಾಸನೆಯ ಸ್ವಾತಂತ್ರ್ಯವನ್ನು ಸ್ಥಾನಮಾನ ಮಾಡುವುದಕ್ಕಾಗಿ ವ್ಯಕ್ತಿ ಗೌರವ, ಭ್ರಾತೃತ್ವ ಭಾವನೆಯನ್ನು ಮಾಡಿಸುವುದಕ್ಕೆ 26ನೇ ದಿನದಂದು ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ವಿಧಿಸಿಕೊಂಡಿದ್ದೇವೆ. ಜೈ ಭೀಮ್, ಜೈ ಸಂವಿಧಾನ. ಏನಿದ್ರು ಅವರು ಬ್ರಿಟಿಷ್ನವ್ರನ್ನ ಪೊಲೀಸರನ್ನ ಕರ್ಕೊಂಡು ಹೆಣ್ಣು ಮಕ್ಕಳ ಮನೆ ಹತ್ರ ಹೋಗಿ ಬಾಗಿಲು ತಟ್ಟಿ ಅವ್ರಿಗೆ ತೆಗೆದು ಬಾಗಿಲ ಹತ್ರ ನಿಲ್ಲಿಸಿ ಎದೆಗಂದಾಯ ಅಂತ ಅಳತೆ ಮಾಡಿ ಅವ್ರಿಗೆ ಕಂದಾಯ ಫಿಕ್ಸ್ ಮಾಡ್ತಾ ಇದ್ರು. ಕೇರಳದ ತಿರುವಂಕೂರಿನಲ್ಲಿ ಚಿರ್ತಲ ಗ್ರಾಮ ಅಂತ ಒಂದು ಹಳ್ಳಿ. ಆ ಅಮ್ಮನಿಗೆ ಮದುವೆಯಾಗಿ ಒಂದು ಮಗು ಇರ್ತದೆ. ಪೊಲೀಸರನ್ನು ಕರ್ಕೊಂಡು ಅವ್ರ ಬಾಗಿಲು ಮನೆ ತಟ್ತಾರೆ, ಮೊದಲು ಬಾಗಿಲು ತಟ್ತಾರೆ. ಮತ್ತೆ ಬಾಗಿಲು ತೆಗಿತಾಳೆ ಅಯ್ಯಮ್ಮ. ಇವರು ಅಳತೆ ಮಾಡಬೇಕು, ನಿನ್ನ ಬಟ್ಟೆ ಬಿಚ್ಚು ಅಂತ ಕೇಳ್ತಾರೆ. ಯಾರು? ನಾನು ಬಟ್ಟೆ ಬಿಚ್ಚದ ಅಂತ ಕಾಲು ಮುಗಿತಾಳೆ. ಕೈ ಹಿಡಿಬೇಕು ಅಂತ ಗಲಾಟೆ ಮಾಡ್ತಾರೆ ಬ್ರಿಟಿಷರು. ಬಟ್ಟೆ ಎತ್ಕೊಂಡ್ ಬಂದು ಎದೆ ಅಳತೆ ತಗೊಳ್ರಿ ಅಂತ ಕಟ್ ಮಾಡಿ ತಗೊಂಡ್ಬಂದು ತಟ್ಟೆನಲ್ಲಿ ಕೊಡ್ತಾಳೆ. ಕಟ್ ಮಾಡಿದಾಗ ಮನೆಯಿಂದ ಮನೆಗೆ ಗೊತ್ತಾಗ್ತದೆ. ಗಲಾಟೆಗಳಾಗ್ತವೆ, ರೊಚ್ಚಿಗೇಳ್ತಾರೆ ಜನ. ಊರಿಗಿಂದ ಊರಿಗೆ, ರೋಡಿಂದ ರೋಡಿಗೆ